ಬುಲೆಟಿನ್ಗೆ ಸ್ವಾಗತ. ನಾನು ಪವಿತ್ರ ಗೌಡ. ಇವತ್ತಿನ ಪ್ರಮುಖ ಸುದ್ದಿಗಳನ್ನ ನೋಡ್ತಾ ಹೋಗೋಣ. ಅದರಲ್ಲಿ ಸುದ್ದಿಗಳ ಹೈಲೈಟ್ಸ್ ಅನ್ನ ನೋಡೋದಾದ್ರೆ, ಚೀನಾದಲ್ಲಿ HMPV ವೈರಸ್ ಆತಂಕ, ಮಾಸ್ಕ್ ಮೊರೆ ಹೋದ ಚೀನಾ ಜನತೆ. ಕಾಂಗ್ರೆಸ್ ಸರ್ಕಾರ ಜನರ ಮೇಲೆ ಬರೆ ಎಳೆಯೋದು ಮಾಮೂಲಿ ಆಗ್ಬಿಟ್ಟಿದೆ. ಬಸ್ ಪ್ರಯಾಣ ದರ ಏರಿಕೆಗೆ HD ಕುಮಾರಸ್ವಾಮಿ ಕಿಡಿ. ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಯಾಗಿ ಮುಂದುವರಿಯುತ್ತಾರೆ. HC ಮಹಾದೇವಪ್ಪ ಬ್ಯಾಟಿಂಗ್. ಅಪರಿಚಿತ ಜಾಗಕ್ಕೆ ಕರೆದೊಯ್ಯುವ ಯತ್ನ, ಚಲಿಸುವ ಆಟೋದಿಂದ ಜಿಗಿದು ಪಾರಾದ ಮಹಿಳೆ. ಪಂಜಾಬ್ ಜೈಲಲ್ಲಿ ಸಂದರ್ಶನ ನೀಡಿದ ಲಾರೆನ್ಸ್ ಬಿಷ್ಣೋಯಿ DSP ವಜಾ. ಬೆಂಗಳೂರಿನಲ್ಲಿಯೇ ಹೆಚ್ಚು ಆತ್ಮಹತ್ಯೆ ಪ್ರವೃತ್ತಿ ದಾಖಲು, ಮಹಿಳೆಯರಿಗೆ ಹೋಲಿಸಿಕೊಂಡ್ರೆ ಪುರುಷರಲ್ಲೇ ಅಧಿಕ. ಇವೆಷ್ಟು ಸುದ್ದಿಗಳು ಇವತ್ತಿನ ನಮ್ಮ ಆಯ್ಕೆಗಳು. ಇದರಲ್ಲಿ ಮೊದಲನೇ ಸುದ್ದಿಯನ್ನ ನೋಡೋದಾದ್ರೆ, ಚೀನಾ ದೇಶದಾದ್ಯಂತ ಮತ್ತೊಮ್ಮೆ COVID-19 ವೈರಸ್ ಆತಂಕ ಮನೆ ಮಾಡಿದೆ. ಈ ಬಾರಿ ಒಂದಲ್ಲ ಅನೇಕ ವೈರಸ್ಗಳು ಚೀನಾ ದೇಶದಾದ್ಯಂತ ಅತ್ಯಂತ ವೇಗವಾಗಿ ಹರಡ್ತಾ ಇದೆ ಅನ್ನೋ ವರದಿಯಾಗಿದೆ. 14 ವರ್ಷದೊಳಗಿನ ಮಕ್ಕಳಲ್ಲಿ HMPV ವೈರಸ್ ಸೋಂಕು ಹೆಚ್ಚಾಗಿ ಕಂಡು ಬರ್ತಾ ಇದೆ. ಈ ಮಧ್ಯೆ ಮಂಡ್ಯ ಕಾಂಗ್ರೆಸ್ ಶಾಸಕ ರವಿ ಗಣಿಗ ಅವರು ಚೀನಾದ ಪರಿಸ್ಥಿತಿಯನ್ನ ಕಣ್ಣಾರೆ ಕಂಡು ವಾಪಸ್ ಆಗಿದ್ದಾರೆ. ಇಷ್ಟು ದಿನ ಚೀನಾ ಪ್ರವಾಸದಲ್ಲಿದ್ದ ಶಾಸಕ ರವಿ ಗಣಿಗ ಅವರು ನಿನ್ನೆಯಷ್ಟೇ ಹಾಂಗ್ಕಾಂಗ್ ನಿಂದ ಭಾರತಕ್ಕೆ ಮರಳಿದ್ದಾರೆ. ಈ ಬಗ್ಗೆ ಮಾತನಾಡಿರುವ ಅವರು, ಚೀನಾದಲ್ಲಿ ಕೋವಿಡ್ ರೀತಿಯ ಹೊಸ ವೈರಸ್ ಬಂದಿರಬಹುದು. ಸಾರ್ವಜನಿಕ ಸ್ಥಳಗಳಲ್ಲಿ ಸ್ಯಾನಿಟೈಸರ್ ಇಡಲಾಗಿದೆ. ಎಲ್ಲಾ ಮಕ್ಕಳಿಗೆ ಸೋಂಕಿನ ಟೆಸ್ಟ್ ನಡೀತಾ ಇದೆ. ಇನ್ನು 80% ಜನ ಮಾಸ್ಕ್ ಧರಿಸಿ ಓಡಾಡ್ತಾ ಇದ್ದಾರೆ. ಆದರೆ ಚೀನಾದಲ್ಲಿ ನಾವು ಕಂಡಂತೆ ಮಾಸ್ಕ್ ಕಡ್ಡಾಯ ನಿಯಮ ಜಾರಿಯಲ್ಲಿ ಇಲ್ಲ ಅಂತ ಹೇಳಿದ್ದಾರೆ. ಇನ್ನು ಮುಂದುವರೆದು ಚೀನಾ ಪರಿಸ್ಥಿತಿ ಬಗ್ಗೆ ವಿವರಿಸಿದ ರವಿ ಗಣಿಗ ಅವರು, ಮಕ್ಕಳಿಗೆ ಮುನ್ನೆಚ್ಚರಿಕಾ ಕ್ರಮವಾಗಿ ಟೆಸ್ಟ್ ಅನ್ನ ಮಾಡಿಸ್ತಾ ಇದ್ದಾರೆ. ಯಾವುದೋ ವೈರಸ್ ಅಥವಾ ಕೋವಿಡ್ ರೀತಿಯ ವೈರಸ್ ಬಂದಿರಬಹುದು. ಹಾಗಾಗಿ ಹಾಂಗ್ಕಾಂಗ್ ಏರ್ಪೋರ್ಟ್ ನಲ್ಲೂ ಮಾಸ್ಕ್ ಧರಿಸಿದ್ರು. ಅಲ್ಲಿನ ಪರಿಸ್ಥಿತಿ ನೋಡಿದ್ರೆ ಕೋವಿಡ್ ರೀತಿಯ ಹೊಸ ವೈರಸ್ ಬಂದಿರಬಹುದು ಅನ್ನೋ ಶಂಕೆಯನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಈ ಬಗ್ಗೆ ಮಾತನಾಡೋದಕ್ಕೆ ತ್ರಿವರ್ಣ ನ್ಯೂಸ್ ಸಂಪಾದಕರಾದಂತ BM ಹನೀಫ್ ಅವರು ನಮ್ಮ ಜೊತೆಲಿದ್ದಾರೆ. ಸರ್, ಇದೇನಿದು ಕೋವಿಡ್ ವೈರಸ್ ಆಯ್ತು, ಈಗ HMPV ಅನ್ನುವಂತಹ ವೈರಸ್ ಚೀನಾದಾದ್ಯಂತ ಹರಡ್ತಾ ಇದೆ ಅಂತ ಹೇಳಿ ಸ್ವತಃ ರವಿ ಗಣಿಗ ಅವರೇ ಹೇಳ್ಕೊಂಡಿದ್ದಾರೆ. ಹ್ಯೂಮನ್ ಮೆಟಾ ನ್ಯೂಮೋ ವೈರಸ್ ಅಂತ, ಅದನ್ನ HMPV ಅನ್ನೋಂಥ ಹೊಸ ವೈರಸ್ಸು ಈಗ ಚೀನಾದಲ್ಲಿ ಬಹಳ ಮಟ್ಟಿಗೆ ಬಹಳ ಜೋರಾಗಿ ಹಬ್ತಾ ಇದೆ ಅನ್ನುವಂಥ ವರದಿ ಗಾಣಿಗ ಅವರು ಹೇಳಿರೋದು ಮಾತ್ರ ಅಲ್ಲ, ಅಲ್ಲಿ ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಎಲ್ಲ ಕಡೆ ಚೀನಾದವರು ಬಹಳ ಮಂದಿ ಬರ್ಕೊಳ್ತಾ ಇದ್ದಾರೆ. ಬೇರೆ ಬೇರೆ ನೀವು ಇಂಟರ್ನೆಟ್ಗೆ ಹೋದ್ರೆ ಈಗ ಇದು ಒಂದು 4-5 ದಿವಸದಿಂದ ಇದು ಬಹಳ ದೊಡ್ಡ ಮಟ್ಟದಲ್ಲಿ ಇದು ಜನ ಅನುಭವಗಳನ್ನು ಬರ್ಕೊತಾ ಇದ್ದಾರೆ. ಒಬ್ರು ಬರೆದಿದ್ದಾರೆ, ಆಸ್ಪತ್ರೆಗಳು ತುಂಬಿ ತುಳುಕ್ತಾ ಇದೆ ಅನ್ನುವಂಥದ್ದು. ಇನ್ನೊಬ್ರು ಸ್ಮಶಾನದಲ್ಲಿ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅನ್ನುವಂಥದ್ದನ್ನು ಬರೆದಿದ್ದಾರೆ. ಅಲ್ಲಿ ಏಕಕಾಲಕ್ಕೆ ಇದು ಮಾತ್ರ ಅಲ್ಲ, ಈ HMPV ಅನ್ನೋದೊಂದು ಹೊಸ ವೈರಸ್. ಇದರಲ್ಲಿ ಬಹಳ ಮುಖ್ಯವಾಗಿ ಕೆಮ್ಮು, ಆಮೇಲೆ ದಮ್ ಕಟ್ಟುವುದು, ಶ್ವಾಸಕೋಶದ ಉಸಿರಾಟದ ತೊಂದರೆ, ಆಮೇಲೆ ಜ್ವರ, ಸುಸ್ತು, ಇದೆಲ್ಲ ಅಂದ್ರೆ ನಾವು COVID-19 ನಲ್ಲಿ ಏನಿತ್ತು ಅದರಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ, ಅದು ಇಲ್ಲಿ ಕಾಣಿಸ್ತಾ ಇದೆ. ಆಮೇಲೆ ಅಲ್ಲಿ ಫ್ಲೂ ಇದೆ, ಇನ್ಫ್ಲೂಯೆನ್ಸಾ ಅಂತ ನಾವೇನ್ ಹೇಳ್ತೀವಿ, ಫ್ಲೂ ಎ ಅದಿದೆ, ಕೋವಿಡ್ ಕೂಡ ಇದೆ, ಜೊತೆಗೆ ಮೈಕೋಪ್ಲಾಸ್ಮಾ ನ್ಯೂಮೋನಿಯಾ ಅನ್ನುವಂಥ ನ್ಯೂಮೋನಿಯಾ ಜ್ವರ ಕೂಡ ವರದಿ ಆಗ್ತಾ ಇದೆ. ಇದಿಷ್ಟು ಚೀನಾದವರು ಈಗ ಬರ್ಕೊಳ್ತಾ ಇದ್ದಾರೆ. ಅವರು ಸೋಷಿಯಲ್ ಮೀಡಿಯಾದಲ್ಲಿ ಅವರು ಇದ್ರ ಬಗ್ಗೆ ಬಹಳ ತಮ್ಮ ಕಾಳಜಿಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸಾಮಾನ್ಯವಾಗಿ ಚೀನಾ ಅಂದಾಗ ನಮ್ಗೆ ಯಾಕೆ ಭಯ ಆಗ್ತಾ ಇದೆ ಅಂತ ಹೇಳಿದ್ರೆ, 2019ರಲ್ಲಿ ನಾವು ನೋಡಿದ್ವಿ COVID-19 ಇದು ಯಾವ ತರ ಚೀನಾದಿಂದಲೇ ಹರಡಿತ್ತು ಅನ್ನುವಂಥದ್ದು, ಅದು ನಮ್ಗೆಲ್ಲರಿಗೂ ಗೊತ್ತಿದೆ ನಮ್ಗೆ. ಆಮೇಲೆ ಚೀನಾದಲ್ಲಿ ಏನೇ ಆದ್ರೂ ಹೊರಗಡೆ ಗೊತ್ತಾಗೋದಿಲ್ಲ. ಈಗ ಎಲ್ಲರೂ ಮಾಸ್ಕ್ ಧರಿಸ್ತಾ ಇದ್ದಾರೆ ಅನ್ನುವಂಥದ್ದು ವರದಿ ಕೂಡ ಅಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಬರ್ತಾ ಇದೆ. ಅಲ್ಲಿ ಚೀನಾದಲ್ಲಿ ಏನ್ ನಡೀತಾ ಇದೆ ಅನ್ನೋದು ಹೊರಗಡೆ ಗೊತ್ತಾಗದಿರೋದಕ್ಕೆ ಅಲ್ಲಿ ಆಡಳಿತ ವ್ಯವಸ್ಥೆ ಕಾರಣ. ಬಹಳ ಟೈಟ್ ಆದಂತಹ ಒಂದು ವ್ಯವಸ್ಥೆ ಇದೆ ಅಲ್ಲಿ. ನಮ್ಮಲ್ಲಿ ಮಿಲಿಟರಿ ಆಡಳಿತ ಬಂದ್ರೆ ಹೇಗಿರುತ್ತೆ ಅಲ್ಲಿ ಆ ತರ ಅಲ್ಲಿ ಆಡಳಿತಗಾರರು ಬಹಳ ಟೈಟ್ ಆಗಿದ್ದಾರೆ, ಹೊರಗಡೆ ಹೆಚ್ಚು ಹಬ್ಬಾರದು ಅಂತ ಹೇಳ್ಬಿಟ್ಟು. ಇದು ಹಿಂದೆ ಕೂಡ ನಮಗೆ COVID-19ನಲ್ಲೂ ಕೂಡ ಇದು ಅನುಭವ ಆಗಿತ್ತು. ವಿಶ್ವ ಆರೋಗ್ಯ ಸಂಸ್ಥೆಯವರು WHO ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅವರು ಚೀನಾಕ್ಕೆ ಆವಾಗಲೇ ಇದರ ಮೂಲ ಪತ್ತೆ ಮಾಡೋದಕ್ಕೆ, ಈ ವೈರಸ್ ಯಾವುದು COVID-19 ವೈರಸ್ ಯಾಕೆ ಬರುತ್ತೆ ಅನ್ನೋದ್ರ ಮೂಲ ಪತ್ತೆ ಮಾಡೋದಕ್ಕೆ ಅವರು ಚೀನಾದ ಹತ್ರ ವಿವರಗಳನ್ನ ಕೇಳಿದ್ರು. ಸರ್, ನಾವು ಕಳೆದ 4 ವರ್ಷಗಳಿಂದ ನೋಡೋದಾದ್ರೆ ಈ ಡಿಸೆಂಬರ್ ಜನವರಿ ಈ ಒಂದು ಮಂತ್ ಅಲ್ಲೇನೆ ಈ ತರದೊಂದು ರೋಗಗಳು ಸಾಮಾನ್ಯವಾಗಿ ಈ ವಿಷಮ ಶೀತ, ಜ್ವರ, ನ್ಯೂಮೋನಿಯಾ ಇವೆಲ್ಲ ಬರೋದೇ ಡಿಸೆಂಬರ್ ಜನವರಿ ಅಂದ್ರೆ ಚಳಿಗಾಲದ ಹೊತ್ತಿಗೆ. ಚಳಿಗಾಲ ಮತ್ತು ವಸಂತ ಋತು ಬರುತ್ತಲ್ಲ ಆರಂಭದ ಹೊತ್ತಿಗೆ. ಸಾಮಾನ್ಯವಾಗಿ ಅದು ಸಹಜ. ಆದ್ರೆ ಚೀನಾದ ಬಗ್ಗೆ ವರಿ ಯಾಕೆ ಅಂತ ಹೇಳಿದ್ರೆ, WHO ಹಿಂದೆ ಕೇಳಿದಾಗ ಇವರು ಇನ್ನೂ ಕೊಟ್ಟಿಲ್ಲ ಆ ಡಾಟಾಗಳನ್ನ ಚೀನಾದವರು. ಅಂದ್ರೆ ಅವ್ರು ಸ್ವಲ್ಪ ಅಡಗಿಸಿಕ್ಲಿಕ್ಕೆಲ್ಲ ನೋಡಿದ್ರು ಅವಾಗ. ಮೂಲ ಚೀನಾದಿಂದಲೇ ಬಂದಿರೋದು, ಇದರಿಂದಾಗಿ ಎಷ್ಟೆಲ್ಲ ಹಬ್ಬಿರೋದು ಇಡೀ ಜಗತ್ತಿನಾದ್ಯಂತ ಅಂತ. ಹಾಗಾಗಿ
ಈಗ ಸ್ವಲ್ಪ ನಾವು ಕೂಡ ಎಲ್ಲರೂ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಬೆಂಗಳೂರಿನಲ್ಲೂ ಬೇರೆ ಬೇರೆ ತರದ ವೈರಲ್ಗಳೆಲ್ಲ ಇದೆ, ತುಂಬಾ ಮಂದಿ ಮಾಸ್ಕ್ ಬಳಸ್ತಾ ಇದ್ದಾರೆ ಇವತ್ತು. ಆದ್ರೆ ಚೀನಾದಿಂದ ಮತ್ತೆ ಇಡೀ ಸ್ಪ್ರೆಡ್ ಆಗುತ್ತೆ ಅನ್ನುವಂತ ಭಯ ಎಲ್ರಿಗೂ ಕಾಡ್ತಾ ಇದೆ. ಸ್ವಲ್ಪ ನೋಡ್ಬೇಕಾದಂತ ಸಂಗತಿ ಇದು ಅಂತ ಹೇಳಿ ಅನಿಸ್ತದೆ. ಇದು ಬಂದು ಹೋಗುವಂತ ವೈರಸ್ ಹೇಗೆ ಸರ್ ಇದು ಅಂತ? ಈಗ ಕೋವಿಡ್-19 ಏನಾಗಿದೆ, ನಮ್ಗೆ ಕೋವಿಡ್-19 ನಮ್ಗೆ ಬರ್ತದೆ ಹೋಗ್ತಾ ಇದೆ ಈಗ ಆವಾಗ ಏನಾಯ್ತು, ನಮಗೆ ಕೋವಿಡ್-19 ಅಂದ್ರೆ ನಮ್ ಪ್ರಾಣ ತಗೋದಕ್ಕೆ ಬರುತ್ತೆ ಅನ್ನೋಂಥದ್ದು ಬಂತು ನಮ್ಗೆ. ಈಗ ಅದು ಅಡ್ಜಸ್ಟ್ ಆಗಿದೆ. ಇದೆಲ್ಲ ಈ ಜ್ವರದ ವೈರಸ್ಗಳೆಲ್ಲ ಹೇಗೆ ಅಂತ ಹೇಳಿದ್ರೆ, ಅದು ನಿಮೋನಿಯಾ ಇರ್ಬೋದು. ನಿಮೋನಿಯಾ ಆರಂಭದಲ್ಲಿ ಬಂದಾಗಲೂ ಇದೇ ತರ ಇತ್ತು, ಟೈಫಾಯ್ಡ್ ಆರಂಭದಲ್ಲಿ ಬಂದಾಗಲೂ ಇದೇ ತರ ಇತ್ತು, ಬೇರೆ ಬೇರೆ ತರದ ಜ್ವರಗಳು. ಅದು ಬಂದು ಅದಕ್ಕೊಂದು ಚುಚ್ಚುಮದ್ದು ಇನ್ನೊಂದು ಔಷಧಿನ ಬಂದ ಮೇಲೆ ಅದೊಂಥರ ಸೆಟ್ ಆಗುತ್ತೆ. ಈಗಲೂ ಬೆಂಗಳೂರಿನಲ್ಲಾಗ್ಲಿ, ಕರ್ನಾಟಕದಲ್ಲಾಗ್ಲಿ ಅಥವಾ ಭಾರತದ ಬೇರೆ ಬೇರೆ ಭಾಗಗಳಲ್ಲಿ ಕೋವಿಡ್-19 ಇದೆ, ಬರುತ್ತೆ ಹೋಗುತ್ತೆ, ಗುಣ ಆಗುತ್ತೆ. ಅದು ಗುಣವಾಗದ ಕಾಯಿಲೆ ಅಂತ ಏನು 2019ರಲ್ಲಿ ಅದಕ್ಕೊಂದು ಇದಿತ್ತಲ್ವ, ಅದಕ್ಕೊಂದು ಭಯ ಹುಟ್ಟಿಸುವ ಇದಿತ್ತಲ್ವ, ಅದು ಇಲ್ಲ ಈಗ. ಆದ್ರೆ ಇಲ್ಲಿ ಈಗ ಇದಕ್ಕೆ HMPVಗೆ ಯಾವುದೇ ಸೂಜಿ ಮದ್ದುಗಳು ಇಲ್ಲ, ಚುಚ್ಚುಮದ್ದುಗಳಿಲ್ಲ, ಮತ್ತು ಯಾವುದೇ ಔಷಧಿ ಇಲ್ಲ ಅನ್ನೋದು ಸ್ವಲ್ಪ ವರಿಸಮ್. ಅದನ್ನ ಏನಾಗುತ್ತೆ ಅಂತ ಹೇಳಿ ನೋಡ್ಬೇಕು. ರಾಜ್ಯ ಕಾಂಗ್ರೆಸ್ ಸರ್ಕಾರ ಬಸ್ ಪ್ರಯಾಣ ದರವನ್ನ 15% ಹೆಚ್ಚಳ ಮಾಡಿರುವುದಕ್ಕೆ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅವರು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಅಧಿಕಾರಕ್ಕೆ ಬಂದಾಗ್ನಿಂದ ಈ ಸರ್ಕಾರ ಜನರ ಮೇಲೆ ಬರೆ ಎಳೆಯೋದು ಮಾಮೂಲಿ ಆಗ್ಬಿಟ್ಟಿದೆ ಅಂತ ಹೇಳಿ ಹರಿಹಾಯ್ದಿದ್ದಾರೆ. ಈ ರಾಜ್ಯದಲ್ಲಿ ಸರ್ಕಾರ ಅನ್ನೋದು ಇದೆಯಾ, ಇದನ್ನ ಸರ್ಕಾರ ಅಂತ ಹೇಳಿ ಕರೀತಾರ ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ. ಇನ್ನು ಈ ಸರ್ಕಾರ ಬಂದಾಗಿನಿಂದ ಬರೀ ಬೆಲೆ ಏರಿಕೆ ಮಾಡೋದೇ ಆಗಿದೆ ಅಂತ ಹೇಳಿ ಅವರು ಕಿಡಿಕಾರಿದ್ದಾರೆ. ಇನ್ನು ನಮ್ಮ ರಾಜ್ಯದಲ್ಲಿ ದರ ಏರಿಕೆ, ಬೆಲೆ ಏರಿಕೆ ಅನ್ನೋದು ಅಚ್ಚರಿಯ ವಿಷಯ ಅಲ್ಲ. ಸರ್ಕಾರ ಪ್ರಯಾಣ ದರವನ್ನ 15% ಏರಿಕೆ ಮಾಡಿ ಜನರ ಮೇಲೆ ದೊಡ್ಡ ಬರೆ ಹಾಕಿದೆ. 2 ದಿನ ಆಕ್ರೋಶವನ್ನ ವ್ಯಕ್ತಪಡಿಸಿ 3ನೇ ದಿನ ಮರೆತು ಹೋಗಿ ಪ್ರಯಾಣ ದರ ಏರಿಕೆಗೆ ಅಡ್ಜಸ್ಟ್ ಆಗ್ತಾರೆ. ಇದು ನೈಜ ಪರಿಸ್ಥಿತಿ ಅಂತ ಹೇಳಿ ಕೇಂದ್ರ ಸಚಿವರು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ರಾಜ್ಯದ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಅವರೇ ಮುಂದುವರಿಯುತ್ತಾರೆ ಅಂತ ಹೇಳಿ ಸಮಾಜ ಕಲ್ಯಾಣ ಇಲಾಖೆ ಸಚಿವ ಡಾಕ್ಟರ್ HC ಮಹದೇವಪ್ಪ ಅವರು ಭವಿಷ್ಯವನ್ನ ನುಡಿದಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಸಚಿವ ಸತೀಶ್ ಜಾರಕಿಹೊಳಿ ನಿವಾಸದಲ್ಲಿ ಗುರುವಾರ ರಾತ್ರಿ ನಡೆದಂತಹ ಔತಣಕೂಟದ ಬಗ್ಗೆ ಮಾತನಾಡಿದ ಅವರು, ಗುರುವಾರ ಸಾಯಂಕಾಲ ಊಟಕ್ಕೆ ಸೇರೋಣ, ಸಿಎಂ ಬರ್ತಾರೆ ಅಂತ ಸತೀಶ್ ಹೇಳಿದ್ರು. ಊಟ ಮಾಡಿದ್ವಿ, ಯಾವುದೇ ರಾಜಕೀಯ ಚರ್ಚೆ ನಡೆಸಿಲ್ಲ ಅಂತ ಹೇಳಿ ಸ್ಪಷ್ಟಪಡಿಸಿದ್ದಾರೆ. ಔತಣಕೂಟದ ಬಳಿಕ ಡಾಕ್ಟರ್ ಜಿ ಪರಮೇಶ್ವರ್ ಮಲೇಷ್ಯಾಗೆ ಹೋದ್ರು. ಅಲ್ಲಿ ಒಬ್ಬ ಶಾಸಕರು ಇರ್ಲಿಲ್ಲ. ಯಾಕೆ 35 ಶಾಸಕರು ಅಂತ ತೋರಿಸ್ತಿದ್ದಾರೋ ಗೊತ್ತಿಲ್ಲ ಅಂತ ಹೇಳಿ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಊಟಕ್ಕೆ ಸೇರಿದ್ರ ಹಿಂದೆ ಯಾವುದೇ ಪ್ಲಾನ್ ಇರ್ಲಿಲ್ಲ, ಅಜೆಂಡಾನು ಇರ್ಲಿಲ್ಲ. ಶಾಸಕರ್ಯಾರು ಈ ಔತಣಕೂಟಕ್ಕೆ ಬಂದಿರ್ಲಿಲ್ಲ. ರಾಜ್ಯದಲ್ಲಿ ನಡೀತಾ ಇರುವ ಬೆಳವಣಿಗೆಗಳ ಬಗ್ಗೆ ಹಾಗೂ ಸರ್ಕಾರದ ವರ್ಚಸ್ಸು ವೃದ್ಧಿಸುವ ಬಗ್ಗೆ ಚರ್ಚೆ ಮಾಡಿದ್ದೆವು ಅಂತ ಹೇಳಿ ತಿಳಿಸಿದ್ದಾರೆ. ಬುಕ್ ಮಾಡಿದ್ದ ಜಾಗದ ಬದಲು ಆಟೋ ಚಾಲಕನೊಬ್ಬ ತಪ್ಪಾದ ಜಾಗಕ್ಕೆ ಮಹಿಳೆಯನ್ನ ಕರೆದೊಯ್ಯಲು ಯತ್ನಿಸಿದ್ದು, ಭಯಗೊಂಡ ಮಹಿಳೆ ಚಲಿಸ್ತಾ ಇದ್ದಂತಹ ಆಟೋದಿಂದ ಜಿಗಿದು ಬಚಾವಾದ ಘಟನೆ ನಡೆದಿದೆ. ಇನ್ನು ಹೆಬ್ಬಾಳದ ವೀರಣ್ಣಪಾಳ್ಯದ ಬಳಿ ಗುರುವಾರ ರಾತ್ರಿ ನಡೆದಿದೆ. KA 03 AM 8956 ನೋಂದಣಿಯ ಆಟೋ ಚಾಲಕ ಈ ಕೃತ್ಯವನ್ನ ಎಸಗಿದ್ದಾನೆ ಅಂತ ಹೇಳಿ ಮಹಿಳೆಯ ಪತಿ ಎಕ್ಸ್ ಮಾಡಿದ್ದಾರೆ. ಇನ್ನು ಮಹಿಳೆ ಹೊರಮಾವಿನಿಂದ ತಣಿಸಂದ್ರಕ್ಕೆ ತೆರಳಲು ನಮ್ಮ ಯಾತ್ರಿ ಆಪ್ ನಲ್ಲಿ ಬುಕ್ ಮಾಡಿದ್ರು. ಚಾಲಕ ಮಹಿಳೆಯನ್ನ ತಪ್ಪಾದ ಜಾಗಕ್ಕೆ ಕರೆದುಕೊಂಡು ಹೋಗ್ತಾ ಇದ್ದ. ಇನ್ನು ಆಟೋ ನಿಲ್ಲಿಸಿ ಅಂತ ಹೇಳಿ ಕೂಗಾಡಿದ್ರು. ಆಟೋ ಚಾಲಕ ನಿಲ್ಲಿಸ್ತಿಲ್ಲ. ಇನ್ನು ಆಟೋ ಚಾಲಕನ ವರ್ತನೆಯಿಂದ ಭಯಗೊಂಡು ಚಲಿಸ್ತಾ ಇದ್ದಂತ ಆಟೋದಿಂದ ಜಿಗಿದು ಮನೆಗೆ ತೆರಳಿದ್ದಾರೆ. ಕುಖ್ಯಾತ ರೌಡಿ ಲಾರೆನ್ಸ್ ಬಿಷ್ಣೋಯಿ 2022ರ ಸೆಪ್ಟೆಂಬರ್ನಲ್ಲಿ ಜೈಲಿನಲ್ಲಿದ್ದುಕೊಂಡೇ ಮೊಹಲಾಯ ಕರಾರ್ನಲ್ಲಿ ಅಪರಾಧ ತನಿಖಾ ಏಜೆನ್ಸಿ ಪೊಲೀಸ್ ಕಚೇರಿ ಆವರಣದಲ್ಲಿ ಸಂದರ್ಶನ ನೀಡಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪಂಜಾಬ್ ಸರ್ಕಾರ ಡಿಎಸ್ಪಿ ಗುರ್ಶೇರ್ ಸಿಂಗ್ ಸಂಧು ಅವರನ್ನ ಸೇವೆಯಿಂದ ವಜಾಗೊಳಿಸಿದೆ. ರಾಜ್ಯ ಗೃಹ ಕಾರ್ಯದರ್ಶಿ ಗುರುಕಿರಾತ್ ಕೃಪಾಲ್ ಸಿಂಗ್ ವಜಾ ಆದೇಶಕ್ಕೆ ಸಹಿ ಮಾಡಿದ್ದಾರೆ. 2024ರ ಅಕ್ಟೋಬರ್ನಿಂದ ಅಮಾನತುಗೊಂಡಿರುವ ಸಂಧು ಅವರ ದುರ್ನಡತೆ, ನಿರ್ಲಕ್ಷ್ಯ ಮತ್ತು ಕರ್ತವ್ಯಚ್ಯುತಿಯಿಂದಾಗಿ CIAR ಕರಾರ್ ಕಸ್ಟಡಿಯಲ್ಲಿದ್ದ ಅವಧಿಯಲ್ಲಿ ಬಿಷ್ಣೋಯಿ ನೀಡಿದ ಸಂದರ್ಶನದಿಂದ ಪಂಜಾಬ್ ಪೊಲೀಸ್ ಇಲಾಖೆಯ ಇಮೇಜ್ಗೆ ತೀವ್ರ ಕಳಂಕ ಉಂಟಾಗಿದೆ ಅಂತ ಹೇಳಿ ವಜಾ ಆದೇಶದಲ್ಲಿ ಸ್ಪಷ್ಟಪಡಿಸಲಾಗಿದೆ. ರಾಜ್ಯದಲ್ಲಿ 2021ರಿಂದ 2023ರವರೆಗೆ 3 ವರ್ಷಗಳಲ್ಲಿ 28,324 ಪುರುಷರು ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದು, ಇದು ಮಹಿಳೆಯರ ಆತ್ಮಹತ್ಯೆ ಪ್ರಕರಣಗಳಿಗಿಂತ 3 ಪಟ್ಟಿಗೂ ಹೆಚ್ಚಿದೆ.
ಈ ಅವಧಿಯಲ್ಲಿ 8,159 ಮಹಿಳೆಯರು ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ. ಪುರುಷ ಮಹಿಳೆಯರ ಆತ್ಮಹತ್ಯೆಯಲ್ಲಿ ರಾಜಧಾನಿ ಬೆಂಗಳೂರೇ ಮುಂದಿದೆ. ಬೆಂಗಳೂರು ನಗರದ ನಂತರ ಕ್ರಮವಾಗಿ ಬೆಳಗಾವಿ, ಬೆಂಗಳೂರು ಜಿಲ್ಲೆ, ಶಿವಮೊಗ್ಗ ಮತ್ತು ತುಮಕೂರು ಜಿಲ್ಲೆಯಲ್ಲಿ ಹೆಚ್ಚು ಆತ್ಮಹತ್ಯೆಗಳು ನಡೆದಿವೆ. ಈ 4 ಜಿಲ್ಲೆಗಳಲ್ಲಿ ತಲಾ 1000ಕ್ಕೂ ಹೆಚ್ಚು ಆತ್ಮಹತ್ಯೆ ಪ್ರಕರಣಗಳು ದಾಖಲಾಗಿವೆ. ನಗರದ ಒಡನಾಡಿ ಸೇವಾ ಸಂಸ್ಥೆಯು ಮಾಹಿತಿ ಹಕ್ಕು ಕಾಯ್ದೆಯಡಿ ಸಲ್ಲಿಸಿದಂತಹ ಅರ್ಜಿಗೆ ರಾಜ್ಯ ಅಪರಾಧ ದಾಖಲಾತಿ ವಿಭಾಗವು ಎಲ್ಲಾ ಜಿಲ್ಲೆಗಳು, ಪ್ರಮುಖ ನಗರಗಳು, ಕರ್ನಾಟಕ ರೈಲ್ವೆ ಮತ್ತು ಕೆಜಿಎಫ್ ಪೊಲೀಸ್ ಜಿಲ್ಲೆ ಸೇರಿ 38 ವಿಭಾಗಗಳ ಅಡಿ ನೀಡಿರುವ ಅಂಕಿಅಂಶದಲ್ಲಿ ಈ ಮಾಹಿತಿ ಇದೆ. ಇನ್ನು 3 ವರ್ಷದಿಂದ ವರ್ಷಕ್ಕೆ ಪುರುಷರ ಆತ್ಮಹತ್ಯೆ ಪ್ರಕರಣಗಳು ಹೆಚ್ಚಿದ್ರೆ ಮಹಿಳೆಯರ ಆತ್ಮಹತ್ಯೆ ಪ್ರಕರಣಗಳು ಕಡಿಮೆಯಾಗಿವೆ ಎಂಬುದು ಅಂಕಿಅಂಶದಿಂದ ಗೊತ್ತಾಗ್ತಿದೆ. ಸರ್, ಇದು ಪುರುಷರು ಅಂದ್ರೆ ಮಹಿಳೆಯರಿಗಿಂತ ಹೆಚ್ಚು ಪುರುಷರೇ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಇಲ್ಲ, ಇದು ಬೇರೆ ಬೇರೆ ಕಾರಣಗಳಿದೆ. ಸಾಮಾನ್ಯವಾಗಿ ನಾವು ಏನ್ ಅನ್ಕೋತೀವಿ ಅಂತ ಹೇಳಿದ್ರೆ, ಮಹಿಳೆಯರು ಬಹಳ ಬೇಗ ಹೆಚ್ಚು ಇಮೋಷನಲ್ ಇದ್ದಾರೆ, ಹಾಗಾಗಿ ಬಹಳ ಬೇಗ ಆತ್ಮಹತ್ಯೆ ಮಾಡ್ಕೊಳ್ತಾರೆ, ತುರ್ತು ಬಹಳ ಅವಸರದಲ್ಲಿ ತೀರ್ಮಾನಗಳನ್ನ ತಗೊಳ್ತಾರೆ ಅಂತ ಹೇಳ್ಬಿಟ್ಟು ನಾವು ಅನ್ಕೊಂಡಿದ್ದೀವಿ. ನೀವು ಅಂಕಿಅಂಶಗಳನ್ನ ನೋಡ್ತಾ ಹೋದ್ರೆ, ಇದು ಈಗ ಕರ್ನಾಟಕದ ನೀವೇನು ಹೇಳಿದ್ರಿ, ಇದೀಗ 28,324 ಅಂತ ಹೇಳ್ಬಿಟ್ಟು 2 ವರ್ಷಗಳಲ್ಲಿ 21, 22, 23 3 ವರ್ಷಗಳಲ್ಲಿ ದೇಶದ ಇದನ್ನ ನೋಡಿದ್ರು ಕೂಡ ಬೆಂಗಳೂರು ಬಹಳ ಮುಖ್ಯ ನಗರವಾಗಿ ಗುರುತಿಸಲ್ಪಟ್ಟಿದೆ. 2021ರಲ್ಲಿ ನಡೆದಂತಹ ಆತ್ಮಹತ್ಯೆಗಳ ಪ್ರಕರಣಗಳಲ್ಲಿ ಒಟ್ಟು ಆತ್ಮಹತ್ಯೆ ಇದೆ ಹೇಳ್ತಾ ಇದ್ದೀನಿ. ದೆಹಲಿ ಮೊದಲ ಸ್ಥಾನದಲ್ಲಿದ್ರೆ, ಚೆನ್ನೈ 2ನೇ ಸ್ಥಾನದಲ್ಲಿ ಮತ್ತು ಬೆಂಗಳೂರು 3ನೇ ಸ್ಥಾನದಲ್ಲಿತ್ತು. ಈ ದೇಶದ ಒಟ್ಟು 53 ನಗರಗಳಲ್ಲಿ ಇದನ್ನ ಸರ್ವೆ ಮಾಡಿದಾಗ ಈ ದೆಹಲಿ, ಚೆನ್ನೈ, ಬೆಂಗಳೂರು ಮತ್ತು ಮುಂಬೈ 4 ನಗರಗಳಲ್ಲಿ 35.5% ಆತ್ಮಹತ್ಯೆಗಳು ನಡೀತಾ ಇವೆ ಅಂತ ಹೇಳ್ಬಿಟ್ಟು ವರದಿ ತಿಳಿಸಿತ್ತು. ಅದು ಇಲ್ಲಿ ಪುರುಷರು ಯಾಕೆ ಜಾಸ್ತಿ ಆಗ್ತಾ ಇದ್ದಾರೆ ಅಂತ ಹೇಳಿದ್ರೆ, ಒಂದು ನೋಡಿ, ಇಮೋಷನಲ್ ಆಗಿ ಗಂಡಸರೇ ಜಾಸ್ತಿ ಇರ್ತಾರೆ. ನಾವು ತಪ್ಪು ತಿಳ್ಕೊಂಡಿದ್ದೀವಿ ಮಹಿಳೆಯರು ಹೆಚ್ಚು ಇಮೋಷನಲ್ ಅಂತ ಹೇಳ್ಬಿಟ್ಟು. ಸಾಮಾನ್ಯವಾಗಿ ಗಂಡಸರು ಜಾಸ್ತಿ ಇಮೋಷನಲ್ ಇರ್ತಾರೆ, ಹೆಂಗಸರು ಕಡಿಮೆ ಇಮೋಷನಲ್ ಆಗಿರ್ತಾರೆ ಅನ್ನೋದು ವೈದ್ಯರು ಹೇಳ್ತಾರೆ. ಇದನ್ನ ಗಂಡಸರು ಹೆಚ್ಚು ಇಮೋಷನಲ್ ಆಗಿದ್ರು ಕೂಡ ಅದನ್ನ ವ್ಯಕ್ತಪಡಿಸೋದಿಲ್ಲ ಅವರು. ಅದು ಸಮಸ್ಯೆ ಇರೋದಲ್ಲಿ ಗಂಡಸರದ್ದು ಬಹಳ ಮುಖ್ಯವಾಗಿ. ಹೆಂಗಸರು ಅದ್ರ ಏನಾಗುತ್ತೆ, ಇಮೋಷನಲ್ ಆದ ತಕ್ಷಣ ಔಟ್ ಬರ್ಸ್ಟ್ ಆಗ್ತಾರೆ, ಕೂಗಾಡ್ಬಿಡ್ತಾರೆ, ಬೈದ್ ಬಿಡ್ತಾರೆ, ಗಂಡನ ಜೊತೆ ಜಗಳ ಮಾಡ್ತಾರೆ, ಅತ್ತೆ ಜೊತೆ ಜಗಳ ಮಾಡ್ತಾರೆ, ಹೀಗೆಲ್ಲ ನಡೀತದೆ. ಗಂಡಸರದ್ದು ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಅವರು ಒಂದು ಅದನ್ನ ವ್ಯಕ್ತಪಡಿಸೋದಿಲ್ಲ, ಬಹಳ ಟೈಟ್ ಲಿಪ್ಡ್ ಆಗಿರ್ತಾರೆ. ಎರಡನೇದು, ಈ ಮಾನಸಿಕ ತಜ್ಞರ ಹತ್ರ, ನಾವು ಕೌನ್ಸಿಲಿಂಗ್ ಅಂತ ಹೇಳ್ತೀವಲ್ಲ, ಅದು ಮಾನಸಿಕ ತಜ್ಞರ ಹತ್ರ ಹೋಗುದು ಅಂತ ಹೇಳಿದ್ರೆ ಬರೇ ಅದು ಜನರಿಗೆ ಹುಚ್ಚಿ ಹಿಡಿದಿದೆ ಅಂತ ಹೇಳಿ ಅಲ್ಲ. ಸಣ್ಣ ಪುಟ್ಟ ಒತ್ತಡಗಳನ್ನು ನಿಭಾಯಿಸೋದಕ್ಕೆ, ಆಮೇಲೆ ಬ್ಲಡ್ ಪ್ರೆಷರ್ ಜಾಸ್ತಿ ಆಗುವಂತಹ ಪ್ರವೃತ್ತಿಗಳನ್ನ, ಇದೆಲ್ಲದಕ್ಕೂ ಕೂಡ ಡಾಕ್ಟರ್ ಹತ್ರ ಹೋಗ್ಬೇಕಲ್ಲ. ಗಂಡಸರು ಹೆಚ್ಚಾಗಿ ಮಾನಸಿಕ ವೈದ್ಯರ ಕಡೆ ಹೋಗೋದು ಕಡಿಮೆ. ಅವರಿಗೆ ಅವ್ರ ಮನಸ್ಸಲ್ಲಿ ಒಂದಿದೆ, ಅದು ಮಾನಸಿಕ ತಜ್ಞರ ಜೊತೆ ಹೋಗಿ ನಾವು ಚರ್ಚೆ ಮಾಡಿದ್ರೆ ಅದೇನೋ ನಮಗೇನೋ ಇದಾಗುತ್ತೆ ಅನ್ನುವಂಥದ್ದು. ಅಲ್ದೇ ಸರ್, 4 ಜನದ ಮುಂದೆ ಗಂಡ್ಮಕ್ಳು ಅಳಬಾರ್ದು ಅನ್ನೋಂಥದ್ದು ಒಂದು ಕೂಡ ಅದು ಇದೆ. ಆಮೇಲೆ ಇನ್ನೊಂದು, ಹೆಚ್ಚಿನ ಪುರುಷರಲ್ಲಿ ಏನಿದೆ ಅಂತ ಹೇಳಿದ್ರೆ, ಅದೊಂದು ಸರ್ವೆ ಆಗಿತ್ತು. ಅದು 40% ಪುರುಷರು ನನಗೆಲ್ಲ ಗೊತ್ತಿದೆ ಬಿಡ್ರಿ, ಅವು ಏನ್ ಬಿಡ್ರಿ, ಅದು ನನಗೆ ಗೊತ್ತಿದೆ, ಅದು ಈ ತರದ ಧೋರಣೆ 40% ಪುರುಷರು ಇಂಥ ಧೋರಣೆ ಇಟ್ಕೊಂಡಿರ್ತಾರೆ ಇವರು. ಆಮೇಲೆ ಇನ್ನೂ ಒಂದು ಏನು ಅಂತ ಹೇಳಿದ್ರೆ, ಒಂದು ಹೆಚ್ಚಿನ ಪುರುಷರಲ್ಲಿ, ಅದು ಆ ಸರ್ವೆನಲ್ಲಿ ಬಂದಿದೆ, ಅದು ಕಳೆದ ವರ್ಷ ಆದಂತ ಸರ್ವೆ, ಅದು 36% ಪುರುಷರು, 100ರಲ್ಲಿ 36 ಮಂದಿ ಪುರುಷರು ನಾನು ಯಾರಿಗೂ ಹೊರೆ ಆಗೋದಿಲ್ಲ ಈ ತರದ ಧೋರಣೆಯನ್ನು ಇಟ್ಕೊಂಡಿರ್ತಾರೆ. ಇದು ಬಹಳ ಕಷ್ಟದ ಕೆಲಸ. ಇದು ಬಹಳ ಮುಖ್ಯವಾಗಿ ಪುರುಷರ ಆತ್ಮಹತ್ಯೆಗೆ ಸಾಲಬಾಧೆ ಮತ್ತು ಕುಟುಂಬ ಕಲಹಗಳೇ ಮುಖ್ಯ ಕಾರಣ ಆಗಿರೋದು ಅಂತ ಹೇಳ್ಬಿಟ್ಟು ಆ ಸರ್ವೆ ಹೇಳ್ತಾ ಇತ್ತು. ಇನ್ನೀಗ ಕೆಲ್ಸಕ್ಕೆ ಹೋಗ್ತಾರಲ್ಲ ಗಂಡಸರು, ಅಲ್ಲಿ ಈಗ ಕೆಲಸ ಮಾಡ್ತಾ ಇರ್ತಾರೆ. ಅಲ್ಲಿ ಏನಾಗುತ್ತೆ, ಇಲ್ಲ ಸ್ವಲ್ಪ ಮೆಂಟಲ್ ಪ್ರೆಷರ್ ಇದೆ, ಮಾನಸಿಕ ಒತ್ತಡ ಇದೆ, ನಾನು ಡಾಕ್ಟರ್ ಹತ್ರ ಹೋಗಿದ್ದೀನಿ ಅಂತ ಹೇಳಿದ್ರೆ ಬಾಸ್ ಎಲ್ಲಾದ್ರೂ ಕೆಲಸದಿಂದ ತೆಗೆದುಬಿಟ್ರೆ, ಕಂಪನಿಯವರು ಮತ್ತೆ ಅದೊಂದು ರಿಮಾರ್ಕ್ ಅಂತ ಆಗ್ಬಿಟ್ರೆ, ಇಲ್ಲಪ್ಪ ಇವನಿಗೆ ಮಾನಸಿಕ ತೊಂದರೆ ಇದೆ ಅಂತ ಹೇಳ್ಬಿಟ್ಟು ಬಂದ್ಬಿಟ್ರೆ ಕೆಲಸ ಕಳ್ಕೊಳ್ತಾನಲ್ವಾ. ಸಮಸ್ಯೆ ಬಹಳ ಮೂಲ ಸಮಸ್ಯೆ ಇದು. ನಿಮ್ಗೆ ಗೊತ್ತಾಗಲ್ಲ, ಹೆಣ್ಮಕ್ಳಿಗೆ ಗೊತ್ತಾಗಲ್ಲ, ನಿಮ್ಗೆ ಇದು ಗಂಡಸರ ಸಮಸ್ಯೆ. ಅವರು ಬಹಳ ಕಷ್ಟಪಟ್ಟು ಅದನ್ನ ಒತ್ತಿ ಹಿಡ್ಕೊಳ್ಳೋದ್ರಿಂದ ನಮ್ಮಲ್ಲಿ ಏನಾಗುತ್ತೆ, ಯುರೋಪಿಯನ್ ಸೊಸೈಟಿನಲ್ಲಿ ಈ ತರದ ಟೆಂಡೆನ್ಸಿ ಇಲ್ಲ. ಅವರು ಬಹಳ ಮುಕ್ತವಾಗಿ ಇದ್ರ ಬಗ್ಗೆ ವೈದ್ಯರ ಜೊತೆ ಚರ್ಚೆ ಮಾಡ್ತಾರೆ, ಅದೊಂದು ಸಣ್ಣ ಒಂದು ಸಮಸ್ಯೆ ಅನ್ನೋ ತರ ತಿಳ್ಕೊಳ್ತಾರೆ. ನಮ್ಮಲ್ಲಿ ಆಗಲ್ಲ. ಮಾನಸಿಕ ಒತ್ತಡ ಯಾರಿಗೇ ಆದ್ರೂ, ಗಂಡಸಿಗಾಗ್ಲಿ ಹೆಂಗಸಿಗಾಗ್ಲಿ, ಅವ್ರಿಗೆ ಏನಾದ್ರೂ ಮಾನಸಿಕ ಸಮಸ್ಯೆ ಇದೆ ಅಂದ ತಕ್ಷಣ, ಈಗ ನಾವು ಮಾತಿನಲ್ಲೇ ನಾವು ಹೇಳ್ತೀವಲ್ಲ, ನೀವು ನಿಮಾನ್ಸಿಗೆ ಸೇರಿಸಬೇಕು ಅಂತ ಹೇಳ್ಬಿಟ್ಟು, ರಾಜಕಾರಣಿಗಳು ಎಷ್ಟೋ ಸಲ ಮಾತಾಡುವಾಗ ಹೇಳ್ತಾರೆ ತಮ್ಮ ವಿರೋಧ ಪಕ್ಷ ಅವರನ್ನು ನಿಮಾನ್ಸಿಗೆ ಸೇರಿಸಬೇಕು ಅಂತ ಹೇಳ್ಬಿಟ್ಟು. ಇದು ಏನು ಅಂತ ಹೇಳಿದ್ರೆ, ಅದಕ್ಕೆ ಸಂಬಂಧಿಸಿ ನಮ್ಮ ಮನಸ್ಸಿನಲ್ಲಿರುವಂತ ನೆಗೆಟಿವ್ ಥಾಟ್. ನಿಮಾನ್ಸಿಗೆ ಹೋಗುದು ಅದು ಏನು ದೊಡ್ಡ ಅಪರಾಧ ಅಲ್ಲ, ಅದು ಇದು ಗಲ್ ಶಿಕ್ಷೆ ಮಾಡುವಂತ ಅಪರಾಧ ಏನಲ್ಲ. ಅದು
ಸಹಜ ಅದು. ಬೇರೆ ಹೇಗೆ ಈಗ ನಾವು ತಲೆನೋವಿಗೆ ಹೇಗೆ ಹೋಗ್ತೀವಿ, ಕಾಲು ನೋವಿಗೆ ಹೇಗೆ ಹೋಗ್ತೀವಿ, ಹಾಗೆ ಇದು ಕೂಡ ಒಂದು ಇವತ್ತಿನ ಈ ಮಾಡರ್ನೈಸ್ಡ್ ಸೊಸೈಟಿನಲ್ಲಿ ಹೆಚ್ಚಿನ ಒತ್ತಡಗಳು ನಮ್ಮ ಮನಸ್ಸಿನ ಮೇಲೆ ಆಗ್ತಾ ಇದೆಯಲ್ಲ, ಅದ್ರ ಬಗ್ಗೆ ಒಂದು ಸಣ್ಣ ಅವ್ರ ಜೊತೆ ಮಾತುಕತೆ ಮಾಡಿದ್ರೆ ಡಾಕ್ಟರ್ ಜೊತೆ ಅದು ಸುಲಭವಾಗಿ ಪರಿಹಾರ ಆಗುತ್ತೆ ಅನ್ನುವಂಥದ್ದು. ಹಾಗಾಗಿ ಗಂಡಸರು ಈ ಕಾರಣಗಳಿಗಾಗಿ ಗಂಡಸರು ಇದನ್ನು ಹೇಳದೇ ಇರೋದ್ರಿಂದ ಬಹುಶಃ ಆತ್ಮಹತ್ಯೆಗಳು ಬಹಳ ದೊಡ್ಡ ಮಟ್ಟದಲ್ಲಿ ಅವ್ರದ್ದೇ ನಡೀತಾ ಇದೆ ಅಂತ ಹೇಳಿ ನನಗೆ ಅನಿಸ್ತಾ ಇದೆ. ಸರ್, ನೀವು ಗಂಡಸರು ಹೇಳ್ಕೊಳಂತ ಆಗ್ಬೇಕು ಅಂದ್ರೆ ಅವರ ಮಾನಸಿಕ ನೋವನ್ನ ಹೊರಗಡೆ ಹಾಕ್ಬೇಕು ಅಲ್ವಾ? ಹೌದು, ಮಾತಾಡೋದನ್ನ ಕಲ್ತ್ಕೋಬೇಕು. ಎಸ್ ವೀಕ್ಷಕರೇ, ಇವೆಷ್ಟು ಇವತ್ತಿನ ಚರ್ಚಾ ವಿಚಾರಗಳು. ಮುಂದಿನ ಎಪಿಸೋಡ್ ನಲ್ಲಿ ಮತ್ತೆ ಸಿಗ್ತೀವಿ. ಅಲ್ಲಿವರೆಗೂ ನಮಸ್ಕಾರ.